ನಿನ್ನೆ ಗುರು 100 ಕಿಲೋಮೀಟ್ರ್ ಅಷ್ಟೇ ಟ್ರಕ್ ಚೆಕಿಂಗ್ ಮಾಡ್ಕೊಂಡು ಬಂದೆ. ಬಟ್ ಟ್ರಕ್ಸ್ ಯಾವ ಲಿಫ್ಟ್ ಕೊಡಲಿಲ್ಲ. ಯಾಕಂದರೆ ಇಲ್ಲೆಲ್ಲ ಕ್ರೂಡ್ ಆಯಿಲ್ಸು, ಪೆಟ್ರೋಲಿಯಮ್ಮು ಮತ್ತು ಉಪ್ಪು ಬರೀ ಇದೇ ಹೋಗ್ತಿರುತ್ತೆ, ಮತ್ತು ಕಲ್ಲಿದ್ದಲು ಹೋಗ್ತಿರುತ್ತೆ. ಒಬ್ಬರು ಲಿಫ್ಟ್ ಕೊಡಲ್ಲ ಗುರು, ಒಬ್ಬರು ಲಿಫ್ಟ್ ಕೊಡಲ್ಲ. ನಿನ್ನೆ 35 ಕಿಲೋಮೀಟ್ರ್ ನಡೆದೀನಿ. ಅದಾದಿಂದ ಒಂದು ಸ್ವಲ್ಪ ಬೈಕಲ್ಲಿ ಲಿಫ್ಟ್ ತೊಗೊಂಡು ಈ ಗುಜರಾತಲ್ಲಿ ಭುಜ್ ಕಡೆ ಬಂದಿದ್ದೀನಿ. ಭುಜ್ಜಿಂದ ಇನ್ನೂ 100 ಕಿಲೋಮೀಟ್ರ್ ಹೋಗ್ಬೇಕು ನಾನು, ವೈಟ್ ಡೆಸರ್ಟ್. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇಲ್ಲಿಂದ 100 ಕಿಲೋಮೀಟ್ರ್ ಅಂದರೆ ಇವತ್ತು ಫುಲ್ಲು ಡೇ ಹೋಗೋದಾಗುತ್ತೆ. ಇವತ್ತು ಕೂಡ ಒಂದು ಆ್ಯಕ್ಚುಲಿ ಇದು ಪೊಲೀಸ್ ಕ್ವಾರ್ಟರ್ಸಲ್ಲಿದೆ ದೇವಸ್ಥಾನ. ಇವಾಗ ಫ್ರೆಶ್ ಆಗಿ ರೆಡಿಯಾಗಿ ಹೋಗ್ಬೇಕು. ನೋಡೋಣ ಲಿಫ್ಟ್ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿಂದ ಭಾಳ ಕಷ್ಟ ಇದೆ ಗುರು ಜರ್ನಿ. ಇಲ್ಲಿ ರೋಡ್ ನೋಡ್ಬೋದು ಗುರು, ಎಲ್ಲ ಸ್ವಲ್ಪ ನೀರಾಗಿದೆ. ಏನಕ್ಕೆ ಅಂದರೆ ಇದೆಲ್ಲ ಉಪ್ಪು, ಗಾಡಿಯಲ್ಲಿ ಉಪ್ಪು ಹೋಗುತ್ತಲ್ವ, ಉಪ್ಪು ಬೀಳುತ್ತಿರುತ್ತೆ ಒಂದು ಅಗಳು. ಸೊ ಉಪ್ಪು ಬಿದ್ದು ಎಲ್ಲ ಹೆಂಗಾಗಿದೆ ನೋಡಿ. ರೋಡೆಲ್ಲ ಉಪ್ಪಾಗಿದೆ ನೋಡಿ. ಸಿಕ್ಕಾಪಟ್ಟೆ ಉಪ್ಪು ಹೋಗುತ್ತೆ ಇಲ್ಲಿ, ಹೆವಿ ಉಪ್ಪು. ಅದು ಬಿಟ್ಟರೆ ಕಲ್ಲಿದ್ದಲು ಹೋಗುತ್ತೆ. ಕಲ್ಲಿದ್ದಲು ಅಂದರೆ ಕೇಳಲೇಬಾರ್ದು ಗುರು, ಅಷ್ಟು ಕಲ್ಲಿದ್ದಲು ಹೋಗುತ್ತೆ. ಕ್ರೂಡ್ ಆಯಿಲ್ ಕೂಡ ಹೆವಿ ಕ್ರೂಡ್ ಆಯಿಲ್ ಹೋಗುತ್ತೆ. ಎಲ್ಲಿ ನೋಡಿದ್ರೆ ಅವೇ ಟ್ಯಾಂಕರು. ಈಗ ಜಸ್ಟ್ ಯಾಕೆ ಗಾಡಿ ಬರ್ತಾಯಿಲ್ಲ. 3 ದಿನ ಆಯ್ತು ನಾನು ಗುಜರಾತಿಂದ ಬರ್ತಾಯಿದ್ದೀನಿ. 3 ದಿನ ನೋಡ್ತಾ ಇದ್ದೀನಿ ಬರೀ ಕ್ರೂಡ್ ಆಯಿಲು, ಕಲ್ಲಿದ್ದಲು, ಪೆಟ್ರೋಲಿಯಂ. ಇಲ್ಲಿ ಹೈವೇದಲ್ಲಿ ಮಾತ್ರ ಇಂಗ್ಲೀಷ್ ನೋಡೋದು, ಒಂದು ಸ್ವಲ್ಪ ಇಂಗ್ಲೀಷ್ ಇರುತ್ತೆ ಹೈವೇದಲ್ಲಿ. ಇಲ್ಲಿ ಬಿಟ್ಟರೆ ಎಲ್ಲಿ ಇಂಗ್ಲೀಷ್ ಇರೋಲ್ಲ. ಇಲ್ಲಿ ನೋಡ್ಬೋದು ನೋಡಿ. ಇವಾಗ ವೈಟ್ ರನ್ನ. ಸೊ ಇವಾಗ ಸ್ಟೇಟ್ ಹೋದರೆ ವೈಟ್ ರನ್ನ ಸಿಗುತ್ತೆ. ಏರ್ಫೋರ್ಸ್ ಸ್ಟೇಷನ್. ಸೊ ಈ ಕಡೆ ಲೆಫ್ಟ್ ಇದೆ. ಇಲ್ಲಿ ಅಷ್ಟೇ ಗುರು, ಹೈವೇದಲ್ಲಿ ಮಾತ್ರ ಗ್ರೀನ್ ಬೋರ್ಡ್ಗೆ ಮಾತ್ರ ಇಂಗ್ಲೀಷ್ ಇರುತ್ತೆ. ಅದು ಬಿಟ್ಟರೆ ಹಿಂದಿ ಕೂಡ ಇರೋಲ್ಲ, ಬರೀ ಗುಜರಾತಿ ಇರುತ್ತೆ. ಅದೇನು ಅರ್ಥನೇ ಆಗೋಲ್ಲ ಗುರು. ಕಷ್ಟ, ಭಾಳ ಕಷ್ಟ ಆಗುತ್ತೆ. ಗಾಡಿ ಸ್ಟಾಪ್ ಕೊಟ್ಟು ನಾನು ನೋಡಿಗೆ ಲಿಫ್ಟ್ ಕೊಟ್ಟರು. ಥ್ಯಾಂಕ್ ಯು ಬೈ. ಲಿಫ್ಟೇ ಭಾಳ ಕೊಡೋದಿಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಟ್ರಕ್ಸ್ಗಳು ಯಾರೂ ಲಿಫ್ಟ್ ಕೊಡೋಲ್ಲ, ಅದರಲ್ಲಿ ಕರೆದು ಕೊಟ್ಟರು. किधर तक जाना जी? रन ऑफ कच्छ। Oh my God. टेंट सिटी बोलता है ना? हाँ जी, टेंट सिटी। ಸೊ ಪೂರಾ ರನ್ ಆಫ್ ಕಚ್ವರೆಗೆ ಸಿಕ್ತು ನನಗೆ. ಇವತ್ತು ಲಕ್ ಇವತ್ತು ನಂದು ಮಾರ್ನಿಂಗ್ ಬರೋಣ ಸಿಕ್ತು. ಅವರೇ ನೋಡಿ ಸ್ಟಾಪ್ ಮಾಡಿದ್ರು. ಇವಾಗ ರನ್ ಆಫ್ ಕಚ್ಚಲ್ಲಿ ಹೋಗಿ ಸಿಕ್ತು. ಗುರು, ನನಗೇನಾದರೂ ಅಣ್ಣ ಲಿಫ್ಟ್ ಕೊಡಲಿಲ್ಲ ಅಂದರೆ ಇವತ್ತು ನನ್ನ ಹಬ್ಬನೇ ಇತ್ತು. ನಂದು ಮಾರಿ ಹಬ್ಬನೇ ಇತ್ತು. ಈ ಪಾರ್ಟಿ ಅಂದರೆ ಏನು ಗುರು, ಇದು ಎಲ್ಲಿ ನೋಡಿದ್ರೆ ಜಾಲಿನೇ ಕಾಣಿಸುತ್ತೆ. ಎಲ್ಲಿ ನೋಡಿದ್ರೆ ಎಷ್ಟು ಕಿಲೋಮೀಟ್ರ್ ಗುರು ಅಂದರೆ 90 ಕಿಲೋಮೀಟ್ರ್ ಬಂದಿದ್ದೀನಿ. 90 ಕಿಲೋಮೀಟ್ರ್ ಬರೀ ಜಾಲಿನೇ. ಭುಜ್ಜಿಂದ ಪೂರಾ ಜಾಲಿ. ವೆಲ್ಕಮ್ ಟು ರನ್ ಆಫ್ ಕಚ್. ಗುರು, ಇಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗುರು. ಹಿಂದೆ ಉಪ್ಪು 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 ಕಾಣಿಸ್ತಿದೆ ನೋಡಿ ಗುರು. ಉಪ್ಪು. ಹಲೋ, ಪ್ರಪಂಚದ ಅತ್ಯಂತ ದೊಡ್ಡ ಉಪ್ಪಿನ ಬಂಡೆಯಾದಂಥ ದ ಗ್ರೇಟ್ ವೈಟ್ ರನ್ ಆಫ್ ಕಚ್.
ಉಪ್ಪು ಇಲ್ಲಿಂದ ಹಿಡಿದು ಸುಮಾರು 85 ಕಿಲೋಮೀಟ್ರ್ ದೂರ ಇದೆ ಗುರು. ದೂರ ಇದೆ. ಎಷ್ಟು ದೂರ ಅಂತಂದರೆ ಅಲ್ಲಿ ಮಧ್ಯದಲ್ಲಿರುವಂಥ ಧೋಲಾವೀರವರೆಗೂ ಇದೆ. ನೀವೇನಾದರೂ ದುಡ್ಡು ಇಟ್ಕೊಂಡು ಬಂದರೆ ಧೋಲಾವೀರಕ್ಕೆ ಹೋಗಿ ಗುರು. ಧೋಲಾವೀರದಲ್ಲಿ ಇದಕ್ಕಿಂತ ಇನ್ನೂ ಜಾಸ್ತಿ ಉಪ್ಪನ್ನ ನೋಡ್ಬೋದು. ಬಟ್ ಇಲ್ಲಿಂದ 65 ಕಿಲೋಮೀಟ್ರ್ ಆಗುತ್ತೆ ಧೋಲಾವೀರ. ಬಟ್ ನನಗೆ ಹೋಗೋಕ್ಕಾಗ್ತಿಲ್ಲ. ಏನಕ್ಕೆ ಅಂತಂದರೆ 2-3 ದಿನ ಟ್ರಕ್ ಮಾಡ್ಕೊಂಡು ಬಂದು ಸಾಕಾಗಿಬಿಟ್ಟಿತ್ತು. ಇಡೀ ಗುಜರಾತಲ್ಲೇ ಅತ್ಯಂತ ದೊಡ್ಡ ಲೇಕ್ ಆಗಿರುವಂಥ ದ ಗ್ರೇಟ್ ಲೇಕ್ ಆಫ್ ರನ್ ಆಫ್ ಕಚ್ ಅಂತ ಬರುತ್ತೆ. ಅದು ಧೋಲಾವೀರ ಪೂರ ಸುತ್ತಾಕೊಂಡಿದೆ. ಧೋಲಾವೀರ ನಡು ಗಡ್ಡೆಯಲ್ಲಿದೆ. ಸೊ ಆ ಲೇಕು ರಾಮ್ಸಾರ್ ಪಟ್ಟಿಗೆ ಸೇರಿದೆ. ಅಂದರೆ ಈ ಉಪ್ಪು ಬಂಡೆ ಆದ ನಂತರ ಬರುತ್ತೆ. ಎಷ್ಟೋ ಸಾವಿರಾರು ಪಕ್ಷಿಗಳ ಬದುಕು ಆ ಒಂದು ಲೇಕಲ್ಲಿದೆ. ಎಷ್ಟೋ ಅಕ್ಕಿಗಳು ವಲಸೆ ಬರ್ತವೆ. ಪ್ರತಿದಿನ ಅಕ್ಕಿಗಳು ವಲಸೆ ಹೋಗ್ತವೆ. ಅಂಥ ಒಂದು ಪ್ಲೇಸ್ನ ಧೋಲಾವೀರದಲ್ಲಿದೆ. ಸೊ ಇದು 1972ರಲ್ಲಿ ಭಾರತಕ್ಕೆ ಇದೇ ಪ್ಲೇಸ್ಗೆ ಬರುತ್ತೆ. ಈ ಪ್ಲೇಸಲ್ಲಿ ಬಂದು ಇದನ್ನು ಕೂಡ ಜೌಗು ಪ್ರದೇಶವಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ಗ್ರೀನ್ ಕಾರ್ಡ್ ಕೊಟ್ಟಿದ್ದಾರೆ ಗುರು. ಫುಲ್ ಹೈಟ್ ಇರುವಂಥ ಪ್ಲೇಸಲ್ಲಿ ಯಾರೂ ಹೋಗಲ್ಲ. ಆ ಕಡೆ ನೀರು ಕೂಡ ಸಿಗಲ್ಲ, ಊಟ ಸಿಗಲ್ಲ, ಏನೇನು ಸಿಗಲ್ಲ ಧೋಲಾವೀರದಲ್ಲಿ. ಅಲ್ಲಿ ಯಾರು ಜನವಸತಿ ಕೂಡ ಇಲ್ಲ. ಸೊ ಅಂಥ ಒಂದು ಪ್ಲೇಸು ಅಂದರೆ ಹಾಂಟೆಡ್ ಪ್ಲೇಸ್ ಅಂತಾರಲ್ಲ ಅದೇ ರೀತಿ. ಇನ್ನೊಂದು ಏನಂದರೆ ಧೋಲಾವೀರ ಏನಿದಾರಲ್ಲ, ಈ ಧೋಲಾವೀರ 1968ರಲ್ಲಿ JP ಪಾಟೀಲ್ ಅವರು ಇದನ್ನು ಎಸ್ಕವೇಟ್ ಮಾಡ್ತಾರೆ, ಅಂದರೆ ಕಂಡುಹಿಡಿತಾರೆ. ಇದಕ್ಕಿಂತ ಮುಂಚೆಗೆ ಈ ಧೋಲಾವೀರ ಮುಂಚೆಗೆ ಇದೆಲ್ಲ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಸಿಂಧೂ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಸೊ ಅದಕ್ಕಿಂತ ಮುಂಚೆಗೆ ಈ RD ಬ್ಯಾನರ್ಜಿ ಏನು ಮಾಡ್ತಾರೆ ಅಂದರೆ 1962ರಲ್ಲಿ ಮೆಹೆಂಜೋದಾರ್ ಅಂತ ಒಂದು ನಗರವನ್ನು ಕಂಡುಹಿಡಿತಾರೆ. ಸೊ ಅದಾದಿಂದ ಒಂದು ಈ ಸಿಂಧೂ ಸಿವಿಲೈಸೇಷನ್ನ ಕೆಲವೊಂದು ಸ್ಥಳಗಳು ಸಿಗ್ತವೆ. ಸೊ ಅದರಲ್ಲಿ ಇದು ಒಂದು ಕೂಡ. ಸೊ ಇದು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿಕೊಂಡಿದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಪ್ಲೇಸು ಗುರು. 2 ಕಣ್ಣು ಸಾಲಲ್ಲ, 4 ಕಣ್ಣು. ಜನ್ಮದಲ್ಲಿ ಪುಣ್ಯ ಮಾಡಿನೋ ಗೊತ್ತಿಲ್ಲ, ಈ ಥರ ಉಪ್ಪಿನ ಬಂಡೆ ನೋಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಗುರು. ಯಪ್ಪ ಸ್ವಾಮಿ, ಎಲ್ಲಿವರೆಗೂ ಇದೆ ಗುರು, ಕಾಣಿಸ್ತಾನೆ ಇಲ್ಲ. ಸಮುದ್ರ ಆಗಿದೆ ಗುರು. ಉಪ್ಪು ಫ್ರೀಯಾಗಿ ಸಿಗುತ್ತೆ ಗುರು. ಉಪ್ಪು ಇಲ್ಲಿ ನೋಡ್ಬೋದು ಉಪ್ಪು. ಬಟ್ ಫುಲ್ಲು ಕಲ್ಲಾಗಿದೆ. ಅದೇನು ವರ್ಕೌಟ್ ಆಗಲ್ಲ. ಈಗ ಹೊಡೆದ್ರೆ ನಾನು ಬರ್ತಾನೆ ಇಲ್ಲ. ಸ್ವಲ್ಪ ಬರುತ್ತೆ ನೋಡಿ. ಓ ಮೈ ಗಾಡ್, ಕೈಗೆ ಕೊರಿತೆ ಗುರು ಉಪ್ಪು. ಉಪ್ಪು ತಿಂದರೆ ಏನು ಉಪ್ಪು ಸಿಹಿ ಇರುತ್ತಾ? ಉಪ್ಪೆ. ನೀರು ಕುಡಿಬೇಕನ್ನಿಸ್ತಾ ಇದೆ. There was once a day that I would pray for you. I'd go and misbehave just so you know. ಪ್ರಪಂಚದಲ್ಲಿ ಎಷ್ಟೋ ಉಪ್ಪಿನ ಬಂಡೆಗಳಿದ್ದಾವೆ, ಆದರೆ ಅವ್ಯಾವು ಈ ಉಪ್ಪಿನ ಬಂಡೆಗಿಂತ ದೊಡ್ಡ ಉಪ್ಪಿನ ಬಂಡೆ ಎಲ್ಲಿಯೂ ಇಲ್ಲ. ಗುಜರಾತಿಂದ ಭುಜ್ಗೆ ಬನ್ನಿ. ಭುಜ್ಜಿಂದ ಇಲ್ಲಿಗೆ 100 ಕಿಲೋಮೀಟ್ರ್ ಆಗುತ್ತೆ. 100 ಕಿಲೋಮೀಟ್ರು ನೀವು ಗಾಡಿನ ಬುಕ್ ಮಾಡ್ಕೊಂಡು ಬರಲೇಬೇಕು. ಇಲ್ಲಿ ಯಾವುದೂ ಸಿಗಲ್ಲ. I feel my heart erase. So catch me if I fall. ಸೇವೆ ಮಾಡಿದ್ದಾರೆ. ಎಷ್ಟೋ ಜನ ನನಗೆ ಊಟ ಕೊಟ್ಟಿದ್ದಾರೆ, ವಸತಿ ಕೊಟ್ಟಿದ್ದಾರೆ, ಹಾಗೆ ನನ್ನ ಸ್ವಲ್ಪ ದೂರ ಲಿಫ್ಟ್ ಕೂಡ ಕೊಟ್ಟಿದ್ದಾರೆ ಗುರು ಅವರು. ಅದರಲ್ಲಿ ನಮ್ಮ ಕರ್ನಾಟಕದ ವ್ಯಕ್ತಿಗಳು, ಮಿಲಿಟ್ರಿ ಆಫೀಸರು ಈ ರನ್ ಆಫ್ ಕಚ್ ಗೇಟ್ಗಿದ್ದಾರೆ. ಇಲ್ಲಿ ಯಾರೂ ಬಿಡಲ್ಲ ಸುಮ್ಮನೆ. ಅಲ್ಲಿ ಪರ್ಮಿಷನ್ ತೊಗೊಂಡೇ ಬಿಡಬೇಕು. ಪರ್ಮಿಷನ್ಗೆ ಟ್ಯಾಕ್ಸ್ ಇದೆ, ಅದೊಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ಗೆ ಪೇ ಮಾಡಿಗೆಸೇ ಬರಬೇಕಾಗುತ್ತೆ. ನನಗೆ ಫ್ರೀ ಆಗಿಬಿಟ್ಟಿದ್ದಾರೆ. ಯಾವ ಕಾರ್ಡು ಇಲ್ಲ, ಏನೂ ಇಲ್ಲ. ಕರ್ನಾಟಕ ಅಂದ್ಗಳೇ ಫುಲ್ ಖುಷಿ ಗುರು. ಹಾಗೆ 2 ಸಮೋಸ ತಂದು ಕೊಟ್ಟರು, ಒಂದು ವಾಟರ್ ಬಾಟ್ಲಿ ಕೊಟ್ಟರು. ಊಟ ಮಾಡು, ತಿನ್ನು, ಆರಾಮು ರೆಸ್ಟ್ ಮಾಡಿ ಸ್ವಲ್ಪ ಅಂತಂದರು. ರೆಸ್ಟ್ ಮಾಡಿದೆ. ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಅವರೇ ಒಂದು ಗಾಡಿಯಲ್ಲಿ ಕೂರಿಸಿದ್ರು. ಅಲ್ಲಿವರೆಗೆ ಹೋಗಂತ ಒಂದು ಬೈಕಲ್ಲಿ, ಅಲ್ಲಿಂದ ಇಲ್ಲಿವರೆಗೆ ಬಂದು ಎಂಜಾಯ್ ಮಾಡ್ತಿದ್ದೀನಿ ಗುರು. ಗ್ರೇಟ್ ಥ್ಯಾಂಕ್ಸ್ ಟು ಮಿಲಿಟ್ರಿ ಆಫೀಸರ್ಗೆ. ಇವಾಗ ಬನ್ನಿ,
ನಾನು ಊಟ ಮಾಡಿಸ್ತೀನಿ ಮಧ್ಯಾಹ್ನ. ಅದಾದಿಂದ ಊಟ ಮಾಡ್ಕೊಂಡು ಹೇಳಿಸ್ತೀನಿ. ಬುಜ್ವರಿಗೆ ಯಾವ್ದಾರು ಗಾಡಿ ಇದ್ದರೆ ನೋಡಿಸ್ತೀನಿ. ನೀವು ಮುಗಿಸ್ಕೊಂಡು ಥ್ಯಾಂಕ್ಸ್ ಟು ಮಿಲಿಟ್ರಿ ಆಫೀಸರ್ಗೆ. ನನಗೆ ಭಾಳಷ್ಟು ಜನ ಮಿಲಿಟ್ರಿ ಆಫೀಸರ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ಏನಕ್ಕೆ ಇದೇ ಜಾಗದಲ್ಲಿ ಉಪ್ಪಿದೆ, ಯಾಕೆ ನಮ್ಮ ಕಡೆ ಉಪ್ಪು ಸಿಗಲ್ಲ? ಏನಿಲ್ಲ ಗುರು, ಪ್ರಪಂಚದಲ್ಲಿ ಎಷ್ಟೋ ತಗ್ಗು ಪ್ರದೇಶಗಳಿದ್ದಾವೆ ಮತ್ತು ಆ ಪ್ರದೇಶದಲ್ಲಿ ಕೆಲವೊಂದು ಪ್ರದೇಶಗಳೇನಿದಾವಲ್ವ, ಆ ಪ್ರದೇಶದಲ್ಲಿ ಮಳೆ ಆದರೆ ಅಲ್ಲಿ ಹರ್ಕೊಂಬಂದಂಥ ನೀರು ಮತ್ತೆ ಎಲ್ಲಿ ಹೋಗಲ್ಲ, ಆ ತಗ್ಗಾದ ಪ್ರದೇಶಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಅದೇ ರೀತಿಯೇ ಈ ಗುಜರಾತಲ್ಲಿರುವಂಥ ಕಚ್, ರನ್ ಆಫ್ ಕಚ್ ಅಥವಾ ಕಚ್ ಕಾರಿ ಅನ್ನಂತ ಕರಿತೀವಲ್ವ, ಆ ಕಚ್ ಕಾರಿಯ ಒಳಗಡೆ ಇದು ತಗ್ಗಾದಂಥ ಪ್ರದೇಶ, ಸಮುದ್ರ ಮಟ್ಟದಿಂದ 33 ಫೀಟ್ ತೆಳಗಡೆ ಇದೆ. ಅಂದರೆ ಹಾಗಾಗಿ ಮಳೆ ಬಂದಾಗ ಸುತ್ತಲೂ ಇರುವಂಥ ನೀರು ಅಂದರೆ ಉಪ್ಪಿನ ಅಂಶ ಹರ್ಕೊಂಬಂದು ಇಲ್ಲಿಗೆ ನಿಂದಿರುತ್ತೆ. ಸೊ ಇಲ್ಲಿಗೆ ನಿಂತು ಇಷ್ಟು ದೊಡ್ಡ ಉಪ್ಪು ಬಂಡೆ ನಿರ್ಮಾಣ ಆಗಿಬಿಟ್ಟಿದೆ. ಸೊ ಇದೇ ರೀತಿ ಇನ್ನೂ ಮುಂದೆ ಇದೆ. ನೀವು ಧೋಲಾವೀರಕ್ಕೆ ಹೋದರೆ ಅಲ್ಲಿ ಇದಕ್ಕಿಂತ ದೊಡ್ಡದಾದಂಥ ಉಪ್ಪಿನ ಬಂಡೆನ ನೋಡ್ಬೋದು. ಬಟ್ ಇಲ್ಲಿರುವಂಥ ಉಪ್ಪನ್ನು ಗೌರ್ಮೆಂಟ್ ಮಾರಲ್ಲ, ಇಲ್ಲಿ ಯಾರಿಗೂ ಉಪ್ಪು ತೊಗೊಳಕ್ಕೆ ಬಿಡಲ್ಲ. ಏನಾದರೆ ಒಂದು ಅಗಳು ಉಪ್ಪು ಇಲ್ಲಿಂದ ಹೋಯ್ತು ಅಂದರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಫೈನ್ ಕಟ್ಟಬೇಕಾಗುತ್ತೆ. ಏನಕ್ಕೆ ಅಂದರೆ ಇದು ಟೂರಿಸ್ಟ್ ಪ್ಲೇಸಾಗಿ ಕನ್ವರ್ಟ್ ಮಾಡಿದ್ದಾರೆ. ಉಪ್ಪು ಒಯ್ಬೇಕಂತಂದರೆ ಬೇರೆ ರೆಡಿಯಾದಂಥ ಟಾಟಾ ಬಾಯ್ ಬಾಯ್ ಫ್ರಮ್ ದ ಗ್ರೇಟ್ ವೈಟ್ ರನ್ ಆಫ್ ಕಚ್, ಗುಜರಾತ್. ಬಾಯ್. ಬರ್ತಾನೆ ಇಲ್ಲ ಗುರು ಉಪ್ಪು, ಹಿಂಗಿದೆ ಗುರು ಉಪ್ಪು. ಓ ಮೈ ಗಾಡ್, ಆಹಾ ಚುಚ್ತಾ ಇದೆ. ಇದು ಉಪ್ಪೇ ಬೇರೆ ಗುರು, ಚುಚ್ಚೋಂಗೆ ಉಪ್ಪಿದೆ. ಇದು ಉಪ್ಪು ಬರಲ್ಲ, ಕಲ್ಲಲ್ಲೇ ಕುಟ್ಟಿದ್ರು ಕೂಡ ಬರ್ತಾ ಇಲ್ಲ.